ಏ ಜಯ, ಏನ್ರಿ? ಮಾರ್ಕೆಟಲ್ಲಿ ಯಾವುದೋ ಹೊಸ ಪ್ರಾಡಕ್ಟ್ ಬಂದೈತಂದ್ರೆ ಜೆನ್ನಿ ಪೌಡ್ರು ಮತ್ತೇನೋ ಪೌಷ್ಟಿಕಾಂಶದ್ದು. ಹೌದಾ? ತೊಗೊಂಬರೋಣ. ಅದನ್ಯಾಕೆ ತೊಗೊಂಬರ್ತೀರಾ? ನಾನು ಅದನ್ನು ಮನೆಯಲ್ಲೇ ಮಾಡ್ತೀನಿ. ನಿಮಗೆ ಅದು ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಅಂಗಡಿಯಲ್ಲಿ ಏನು ಮಾಡ್ತಾರೆ ಗೊತ್ತಾ, ಏನಾದರೂ ಮಿಶ್ರಣ ಮಾಡಿರ್ತಾರೆ. ನಾನು ಪ್ಯೂರ್ ಆಗಿ ಮಾಡಿಕೊಡ್ತೀನಿ. ಇದು ಡಯಾಬಿಟಿಕ್ ಕೂಡ ಹೆಲ್ತ್ಗೆ ಒಳ್ಳೆಯದು. ಸೊ ಮಾಡೋಣ ಹಾಗಾದರೆ? ಮಾಡೋಣ. ಹಾಂ, ಬನ್ನಿ ಮಾಡೋಣ ಹಾಗಾದರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ, ಮನೆಯಲ್ಲೇ ನೀವು ಮನ್ನಾ ಹೆಲ್ತ್ ಮಿಕ್ಸ್ ಅಥವಾ ಜೀನಿ ಪೌಡರ್ನ ಯಾವ ರೀತಿ ಮಾಡ್ಕೋಬೇಕು, ಅದರಿಂದ ಬೆನಿಫಿಟ್ಸ್ ಏನಿದೆ, ಅದರಿಂದ ನೀವು ಯಾವ್ಯಾವ ಅಡುಗೆಗಳನ್ನ ಮಾಡ್ಕೋಬಹುದು ಅನ್ನೋದನ್ನ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಈ ಪೌಡರ್ನಿಂದ ನೀವು ಮನೆಯಲ್ಲೇ ಗಂಜಿ ಮಾತ್ರ ಅಲ್ಲದೆ ರೊಟ್ಟಿ, ದೋಸೆ, ಇಡ್ಲಿ, ನಿಮಗೆ ಯಾವ ಈ ಐಟಮ್ಗಳು ಬೇಕೋ ನೀವು ಅದನ್ನೆಲ್ಲನೂ ಮಾಡ್ಕೋಬೋದು. ಮತ್ತು ನಾನಿಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಬಳಸಿದ್ದೀನಿ, ಎಷ್ಟು ಕ್ವಾಂಟಿಟಿ ಎಲ್ಲ ಬಳಸಿದ್ದೀನಿ ಅನ್ನೋದು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ನಾನಿಲ್ಲಿ 2 ಪಾತ್ರೆ ಇಟ್ಕೊಂಡು ಸೈಮಂಟೇನಿಯಸ್ ಆಗಿ ಒಂದೊಂದೇ ಇಂಗ್ರೀಡಿಯೆಂಟ್ಸ್ಗಳನ್ನ ನಾನಿಲ್ಲಿ ಬಿಸಿ ಮಾಡ್ಕೊತಾ ಇದ್ದೀನಿ. ಸೊ ಬಿಸಿ ಮಾಡ್ಕೊಳ್ಳೋಕ್ಕಿಂತ ಫಸ್ಟ್ ನೀವೇನು ಮಾಡಬೇಕಂದ್ರೆ, ಅಂಗಡಿಯಿಂದ ತೊಗೊಂಡು ಬಂದು ತೊಳೆದು ಒಂದು ಗಂಟು ಕಟ್ಟಿ ಮೊಳಕೆ ಹೊಡಿಸ್ಬೇಕು. ಮೊಳಕೆ ಯಾವ ಥರ ಇರಬೇಕಂದ್ರೆ ಚಿಗುರು ಮೊಳಕೆ, ಅಗದಿ ಸ್ಮಾಲ್ ಮೊಳಕೆ ಬಂದಿರಬೇಕದು. ಆಮೇಲೆ ಅದನ್ನು ನೀವು ಫ್ಯಾನ್ ಕೆಳಗಡೆ ಅಥವಾ ನೆರಳಲ್ಲಿ ಅವುಗಳನ್ನ ಒಣಗಿಸ್ಕೋಬೇಕು. ಒಣಗಿಸ್ಕೊಂಡ್ಮೇಲೆ ಈ ರೀತಿ ನಾನು ಬಿಸಿ ಮಾಡ್ಕೊತಾ ಇರೋದು. 2 ಪಾತ್ರೆಗಳನ್ನ ಇಟ್ಕೊಂಡು ಸೈಮಂಟೇನಿಯಸ್ ಆಗಿ ಮಾಡ್ಕೊತಾ ಇರೋದು. ಯಾಕಂದರೆ ತುಂಬ ಇಂಗ್ರೀಡಿಯೆಂಟ್ಸ್ ಇದೆ, ಟೈಮ್ ಜಾಸ್ತಿ ಕನ್ಸಂಪ್ಷನ್ ಆಗುತ್ತೆ ಅನ್ನೋ ರೀಸನ್ಗೆ ಸೊ ಈ ಥರ ಮಾಡ್ತಾ ಇರೋದು. ಪ್ರತಿಯೊಂದೂ ಯಾವ ಥರ ನೀವು ಹುರ್ಕೋಬೇಕಂದ್ರೆ ಅದ್ರ ಘಮ ಬರುತ್ತೆ. ಸೊ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ದು ಘಮ ಬರುತ್ತೆ, ಅದೇ ಥರ ನೀವು ಇದು ಮಾಡ್ಕೋಬೇಕು. ಸುಮ್ಮನೆ ಬೇಯ್ದಿದೆ ಅಂತ ಹೇಳಿ ಬೇಗ ತೆಗೆಯೋದಲ್ಲ, ಅದು ಘಮ ಬರೋವರೆಗೂ ಲೋ ಮೀಡಿಯಮ್ ಫ್ಲೇಮಲ್ಲಿ ಇಲ್ಲ ಹೈಯಲ್ಲಿ ಫ್ಲೇಮಲ್ಲಿ ಕೂಡ ನೀವು ಇದನ್ನು ಮಾಡ್ಕೋಬಹುದು. ಸೊ ತುಂಬ ಒಳ್ಳೆಯದು. ಇದರಿಂದ ಎಲ್ಲ ರೀತಿಯಾದಂಥ ಇಂಗ್ರೀಡಿಯೆಂಟ್ಸ್ನ ನೀವು ಮಾಡ್ಕೋಬೋದು. ಇದು ಸ್ಪೆಷಲಿ ಡಯಾಬಿಟಿಕ್ಕು, ಥೈರಾಯ್ಡು, ವೆಯ್ಟ್ ಲಾಸ್ ಮಾಡಬೇಕನ್ನೋರು ಮತ್ತು ಎಲ್ರಿಗೂ ಬೆನಿಫಿಷಿಯಲ್. ಯಾಕಂದರೆ ಇದರಲ್ಲಿ ಎಲ್ಲ ಸಮತೋಲನ ಆಹಾರಕ್ಕೆ ಬೇಕಾಗಿರುವಂಥ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಫೈಬರ್, ನ್ಯೂಟ್ರಿಷನ್, ಮಿನರಲ್ಸ್ ಎಲ್ಲನೂ ಇರುತ್ತೆ. ಬಿಕಾಸ್ ನಾವೆಲ್ಲ ಸಿರಿಧಾನ್ಯಗಳನ್ನು ಇಲ್ಲಿ ಮಿಕ್ಸ್ ಮಾಡಿ ಇದನ್ನು ಮಾಡ್ತಾ ಇರೋದು. ಸೊ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಟಿಫನ್ ಬದಲಿ ಇದನ್ನು 1 ಗ್ಲಾಸ್ ಗಂಜಿ ಥರ ಕುಡಿದು, 1 ಗ್ಲಾಸೋ 2 ಗ್ಲಾಸೋ ಗಂಜಿ ಥರ ಕುಡಿದು ಅದ್ರ ಜೊತೆ ಒಂದಿನ ಮೊಟ್ಟೆ, ಬೇಯಿಸಿದ ತರಕಾರಿ, ಈ ಥರ ನಾನು ಇದೇ ಥರನೇ ತೊಗೊತಾ ಇರೋದು. ಸೊ ನೀವು ಈ ಥರ ತೊಗೊಳೋದ್ರಿಂದ ಬೆಳಗ್ಗೆ ಹೆವಿ ಬ್ರೇಕ್ಫಾಸ್ಟು ಇರೋಲ್ಲ, ವೆಯ್ಟ್ ಲಾಸ್ ಆಗೋಕ್ಕೂ ಹೆಲ್ಪ್ ಮಾಡುತ್ತೆ, ಮತ್ತು ಬೇರೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ಗಳಿಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಯಾಕಂದರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಬೆಳಗ್ಗೆನೇ ನಮಗೆ ಒಂದು ಸಮತೋಲನ ಆಹಾರ ನಮ್ಮ ದೇಹಕ್ಕೆ ಹೋಗ್ತಾ ಇರುತ್ತೆ ಅಲ್ವಾ. ಇಲ್ಲಿ ನಾನು ಗೋಡಂಬಿ, ವಾಲ್ನಟ್ಟು, ಬಾದಾಮಿ, ಏಲಕ್ಕಿ, ಲವಂಗ ನಾನೇನು ಮಾಡಿದ್ದೀನಿ ಅಂದರೆ ಎಕ್ಸಾಕ್ಟ್ 25ನ ತೊಗೊಂಡಿದ್ದೀನಿ. ಎನ್ನಿಸಿ ತೊಗೊಳ್ಳಿ 25. ಸೊ ನಾನು ಇಲ್ಲಿ ಏನು ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೇನಲ್ಲ ಅದಕ್ಕೆ ನಾನಿಲ್ಲಿ ಆಲ್ಮೋಸ್ಟ್ 10 kg ಆಗೋಷ್ಟು ನಾನಿಲ್ಲಿ ಮಾಡ್ತಾ ಇರೋದು. ಸೊ ನಿಮಗೆ 1 kgಗೆ ಎಷ್ಟು ಬೇಕೋ ಅನ್ನೋ ರೆಸಿಪಿನೂ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. 10 kgಗೂ ಎಷ್ಟು ಬೇಕಂತ ಹೇಳಿರ್ತೀನಿ. ಆ್ಯಕ್ಚುಲಿ 10 kgಗೆ ನೀವು ಮಲ್ಟಿಪ್ಲೈ 5 ಮಾಡಿಕೊಂಡ್ರೆ ಸಾಕು ಅದನ್ನು. ಸೊ ನಾನು ಅದನ್ನೆಲ್ಲ 25 ಹಾಕಿದ್ದೀನಿ. ವಾಲ್ನಟ್ ಯಾಕೆ ಹಾಕಿದ್ದೀವಿ ಅಂದರೆ ಅದು ನಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ವಾಲ್ನಟ್ನ ಯೂಸ್ ಮಾಡಿದ್ದೀನಿ. ವಾಲ್ನಟ್ ಕೂಡ ನೀವು ಹಾಕಿ ಎಲ್ಲನೂ ಬಿಸಿ ಮಾಡ್ಕೋಬೇಕು. ಮತ್ತು ಅದ್ರ ಜೊತೆ ನಾನಿಲ್ಲಿ ಒಣಗಿದ ಶುಂಠಿನ ಒಂದು ಫುಲ್ ಪೀಸ್ ಹಾಕಿದ್ದೀನಿ. ಸೊ ಒಣಗಿದ ಶುಂಠಿ ಹಾಕೋದ್ರಿಂದ ಇನ್ನೂ ಘಮ ಜಾಸ್ತಿ ಬರುತ್ತೆ. ಮತ್ತು ಮಕ್ಕನ ಯೂಸ್ ಮಾಡಿದ್ದೀನಿ, ಓಟ್ಸ್ ಕೂಡ ಯೂಸ್ ಮಾಡಿದ್ದೀನಿ. ಅದನ್ನೆಲ್ಲ ಬಿಸಿ ಮಾಡಿಕೊಂಡು ಸಪ್ರೇಟಾಗಿ ಬಿಸಿ ಮಾಡ್ಕೋಬೇಕು. ಯಾವುದನ್ನು ಮಿಕ್ಸ್ ಮಾಡಿ ಇದು ಮಾಡಬಾರ್ದು. ಆಮೇಲೆ ಇನ್ನೊಂದೇನು ಮಾಡಿದ್ದೀನಿ ಅಂದರೆ 1 kg ಆಗುವಷ್ಟು ಎಲ್ಲ ಕಾಳುಗಳು, ರಾಜ್ಮಾ, ವಟಾಣೆ ಮತ್ತು ಎಲ್ಲ ಕಾಳುಗಳು, ಏನದು ಕಾಬೂಲಿ ಕಡಲೆ, ಎಲ್ಲ ಥರ ಕಾಳುಗಳನ್ನ ತೊಗೊಂಡು ಬಂದಿದ್ದೀನಿ. ಮತ್ತು ಬೇಳೆ ಕಾಳುಗಳು, ಅವರೇ ಬೇಳೆ, ಹೆಸರು ಬೇಳೆ ಎಲ್ಲನೂ ತೊಗೊಂಡಿದ್ದೀನಿ. ಆಮೇಲೆ ಇನ್ನೊಂದು ನಾವೇನು ಮಾಡ್ತೀವಿ ಅಂದರೆ, ಉದ್ದಿನ ಬೇಳೆ ವೈಟ್ ಯೂಸ್ ಮಾಡ್ತಾ ಇರ್ತಾರೆ. ವೈಟ್ ಯೂಸ್ ಮಾಡಬಾರ್ದು. ಇಲ್ಲಿ ಕಂಪಲ್ಸರಿ ನಾವು ಕರಿ ಉದ್ದಿನ ಬೇಳೆನೇ ಹಾಕಬೇಕು ಇದಕ್ಕೆ. ಸೊ ವೈಟ್ ಅನ್ನೋದನ್ನ ಯೂಸ್ ಮಾಡಬಾರ್ದು. ಇದೊಂದು ಟಿಪ್ಪನ್ನ ನಾವಿಲ್ಲಿ ಮೇಂಟೈನ್ ಮಾಡಬೇಕು. ಆಮೇಲೆ ಗೋಧಿ ಏನಪ್ಪ ಅಂತಂದರೆ, ನೀವಿಲ್ಲಿ ಜವೆ ಗೋಧಿನೇ ಯೂಸ್ ಮಾಡಬೇಕು. ನಾರ್ಮಲ್ ನಾವು ಚಪಾತಿಗೆಲ್ಲ ಬಳಸ್ತೀವಲ್ಲ ಅದನ್ನು ಯೂಸ್ ಮಾಡಬಾರ್ದು. ಮತ್ತು ಈ ಥರ ನೀವು ಮಾಡಿಟ್ಕೊಂಡಾಗ ಇದರಲ್ಲಿ ಚಪಾತಿನೂ ಮಾಡ್ಬೋದು, ದೋಸೆ, ಇಡ್ಲಿ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ, ಸೊ ಒಬ್ವಿಯಸ್ಲಿ ಡಯಾಬಿಟಿಕ್ ಪೀಪಲ್ಗೆ ಇದೊಂದು ಒಳ್ಳೆ ಫುಡ್ ಅಲ್ವಾ. ನೀವು ಡಿಫ್ರೆಂಟ್ ಆಗಿರೋ ಫುಡ್ಡನ್ನು ಮಾಡ್ಕೊಂಡಂಗಿರುತ್ತೆ, ಬೇಜಾರೂ ಆಗಲ್ಲ, ಮತ್ತು ಎಲ್ಲ ನ್ಯೂಟ್ರಿಷನ್ಗಳು ಕೂಡ ಹೋಗುತ್ತೆ. ಸೊ ಇದೊಂದು ನಮ್ಮ ಬ್ಯಾಲೆನ್ಸ್ ಡಯಟ್ಗೆ ಒಂದು ಹೆಲ್ಪ್ಫುಲ್ ಆಗುತ್ತೆ. ಅದ್ರ ಜೊತೆಗೆ ಸ್ಪೆಷಲಿ ಇದೇನು ಮಾಡೋದಂದರೆ, ಇನ್ಸುಲಿನ್ ರೆಸಿಸ್ಟೆನ್ಸ್ನ ಜಾಸ್ತಿ ಮಾಡೋದ್ರ ಜೊತೆಗೆ ನಮಗೆ ಶುಗರ್ ಅಂದರೆ ಬ್ಲಡ್ ಶುಗರ್ ಕಡಿಮೆ ಆಗೋದನ್ನು ಕೂಡ ಹೆಲ್ಪ್ ಮಾಡುತ್ತೆ. ಸೊ ನನಗೆ ಇದನ್ನು 365 ದಿನ ಕೊಟ್ಟರು ನಾನು ಇದನ್ನು ಕುಡಿತೀನಿ, ತಿಂತೀನಿ, ಅಷ್ಟು ಟೇಸ್ಟಿಯಾಗಿರುತ್ತೆ. ಓಕೆನಾ. ಸೊ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಬೇರೆ ಎಲ್ಲ ಟಿಫನ್ಗಳನ್ನ ಬಿಟ್ಟು ಇದನ್ನು ಟ್ರೈ ಮಾಡಿ ನೋಡಿ. 1 ಗ್ಲಾಸ್ ಗಂಜಿ, ಮೊಸರು ಅಥವಾ ಹಾಲಲ್ಲಿ ನಿಮ್ಗೆ ಯಾವುದು ಟೇಸ್ಟ್ ಇಷ್ಟ ಆಗುತ್ತೋ ಅದು. ದಯವಿಟ್ಟು ಬೆಲ್ಲ ಮತ್ತು ಸಕ್ಕರೆನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅದ್ರ ಜೊತೆ ಈ ಗಂಜಿ ಜೊತೆ ಟೇಸ್ಟ್ಗೆ ನೀವೇನು ಮಾಡಿ ಅಂದರೆ, ಒಂದಿನ ಮೊಟ್ಟೆ
ಬೇಯಿಸಿರೋ ಮೊಟ್ಟೆ, ಒಂದಿನ ಬೇಯಿಸಿರೋ ತರಕಾರಿಗಳು, ಈ ಥರ ನಿಮಗೇನು ಇಷ್ಟ ಆಗುತ್ತೋ ಆ ಥರ ನೀವು ತೊಗೋಬೋದು. ಒಂದಿನ ಬೇಯಿಸಿದ ಕಾಳುಗಳು, ಬರೀ ಈರುಳ್ಳಿ ಕೂಡ ತೊಗೋಬೋದು. ಈ ಥರ ನೀವು ಚೆನ್ನಾಗಿ ಕುಡ್ದಾಗ ಏನಾಗುತ್ತೆ, ಬೆಳಗ್ಗೆ ಒಂದು ಶಕ್ತಿ ಬರುತ್ತೆ, ಸಖತ್ತಾಗಿರೋದು. ಇದು ಆ್ಯಕ್ಚುಲಿ ನಮ್ಮ ಅತ್ತೆ ರೆಸಿಪಿ, ತಮಿಳ್ನಾಡಲ್ಲಿ ಇದನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಇದು ಕೂಡ ಒಂದು ನನ್ನ ಹೆಲ್ತ್ ಇಂಪ್ರೂವ್ ಆಗೋಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ನಾನು ಇದನ್ನ ಬೆಳಗ್ಗೆ ಟೈಮ್ ತೊಗೊತೀನಿ ಮತ್ತು ರಾತ್ರಿ ಊಟ ಆದಮೇಲೆ ಸ್ವಲ್ಪ ತೊಗೊತೀನಿ. ಇದರಿಂದ ಏನಾಗುತ್ತೆ, ಸೊ ಇವತ್ತೇನೋ ನಾವು ತಿಂದಿರ್ತೀವಿ, ಬೇಕಾಗಿರೋ ನ್ಯೂಟ್ರಿಷನ್ಗಳು ದೇಹಕ್ಕೆ ಹೋಗಲ್ಲ ಅಂತ ಟೆನ್ಷನ್ನೇ ಇರಲ್ಲ. ಯಾಕಂದರೆ ಇದರಲ್ಲೆಲ್ಲ ಹಾಕಿರ್ತೀವಿ. ಮತ್ತು ಇದರಲ್ಲಿ ಕೆಲವೊಂದು ಏನಪ್ಪ ಅಂದರೆ ನಾವು ಆ್ಯಕ್ಚುಲಿ ತಿಂತಾನೇ ಇರಲ್ಲ, ನಮ್ಗೆ ಇಷ್ಟ ಆಗ್ತಾ ಇರಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಫುಡ್ಡಲ್ಲಿ ಕೆಲವೊಂದು ಐಟಮ್ಸ್ಗಳನ್ನ ತಿನ್ನಲ್ಲ. ಬಟ್ ಈ ರೀತಿ ಮಿಕ್ಸ್ ಮಾಡಿ ನಾವು ಪೌಡ್ರ್ ಮಾಡಿ ಇಟ್ಕೊಂಡಾಗ ಗೊತ್ತಿದ್ದೇನೋ ಗೊತ್ತಿಲ್ಲದೇನೋ ಅದು ನಮ್ಮ ದೇಹದೊಳಗೆ ಹೋಗ್ಬಿಡುತ್ತೆ ಅಲ್ವಾ. ಅವಾಗೇನಾಗುತ್ತೆ, ಆಟೋಮೆಟಿಕ್ಲಿ ಹೆಲ್ತು ಇಂಪ್ರೂವ್ ಆಗುತ್ತೆ. ಅಯ್ಯೋ ನಾನು ಅದನ್ನು ತಿಂದೆ ಅನ್ನೋ ಟೆನ್ಷನ್ನೂ ಇರಲ್ಲ. ನಾನು ಆ್ಯಸ್ ಯೂಶ್ವಲ್ ನಿಮಗೆ ಹೇಳೋ ಥರ ನಮ್ಮ ಪ್ರತಿಯೊಂದು ರೋಗಕ್ಕೂ ರಾಮಬಾಣ ನಮ್ಮ ಅಡುಗೆ ಮನೆಯಲ್ಲೇ ಇದೆ. ಜಸ್ಟ್ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದು ನಮಗೆ ಗೊತ್ತಿರಬೇಕಷ್ಟೆ. ಯಾವುದು ಎಷ್ಟು ಕ್ವಾಂಟಿಟಿಯಲ್ಲಿ ಅಂತ ನಮಗೆ ಗೊತ್ತಿದ್ದರೆ ಆರಾಮಾಗಿ ನಮ್ಮ ಹೆಲ್ತ್ ಕೂಡ ಸೂಪರ್ ಡೂಪರ್ ಆಗಿರುತ್ತೆ. ಸೊ ಪ್ರತಿಯೊಂದನ್ನು ಬೇಯಿಸ್ಕೊಂಡ್ಮೇಲೆ ನಾನೇನು ಮಾಡಿದೆ, ಹುರ್ಕೊಂಡ್ಮೇಲೆ ನಾನು ಏನು ಮಾಡಿದೆ, ಇಲ್ಲಿ ನೋಡಿ ಎಲ್ಲನೂ ಒಂದು ಕಡೆ ಹಾಕ್ತಾಯಿದ್ದೀನಿ. ಬಿಸಿ ಹೋಗಬೇಕು. ಬಿಸಿ ಹೋಗ್ದೇ ನೀವು ಇದನ್ನು ಮಾಡಿದ್ರೆ ಏನಾಗುತ್ತೆ, ಅಂಟಂಟಾಗುತ್ತೆ ಮತ್ತು ತುಂಬ ದಿನ ಬಾಳಿಕೆ ಬರೋಲ್ಲ. ಸೊ ಈ ಥರ ಸ್ಮೂತಾಗಿ ನಾನು ಮಿಲ್ಲಿಗೆ ಹಾಕಿಸ್ಕೊಂಡು ಬಂದಿದ್ದನ್ನು ಕಮ್ಮಿ ಕ್ವಾಂಟಿಟಿ ಇದ್ದರೆ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಇದರಿಂದ ಗಂಜಿ ಮಾಡೋ ರೆಸಿಪಿನ ತೋರಿಸ್ತಾ ಇದ್ದೀನಿ. 1 ಗ್ಲಾಸಷ್ಟು ನಾನು ನೀರನ್ನ ತೊಗೊಂಡಿದ್ದೀನಿ ಮತ್ತು 1 ಕಪ್ಪಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ನೀರು ಹಾಕಿಬಿಟ್ಟು ಗಂಟಿಲ್ಲದೆ ಅದನ್ನು ಮಿಕ್ಸ್ ಮಾಡ್ಕೊತಾ ಇರೋದು. ಸೊ ಇನ್ನೊಂದು ಪಾತ್ರೆಗೆ 4 ಗ್ಲಾಸಷ್ಟು ನೀರು ಹಾಕ್ಕೊಂಡು ಕುದಿಸ್ತಾ ಇದ್ದೀನಿ. ನೀರು ಕುದಿ ಬಂದ ಮೇಲೆ ಮುದ್ದೆ ಮಾಡುವಂಥ ಒಂದು ಕಟ್ಟಿಗೆನ ತಿರುವಕ್ಕೆ ತೊಗೊಂಡ್ಬಿಟ್ಟು ಈ ಮಿಶ್ರಣನ ನಾನು ಅದರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಕುದಿಸುವಾಗೂ ಅಷ್ಟೇ ನಾವು ಲೋ ಫ್ಲೇಮಲ್ಲೇ ಕುದಿಸ್ಬೇಕು, ಹೈ ಫ್ಲೇಮಲ್ಲಿ ಇಡಬಾರ್ದು. ಅದನ್ನು ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಕುದಿಬೇಕು. ಅದು ಕುದಿಬೇಕಾದ್ರೆ ಲವಂಗ ಮತ್ತು ಏಲಕ್ಕಿ ಮತ್ತು ಶುಂಠಿ ಘಮ್ ಅನ್ನುತ್ತೆ, ಮನೆಯೆಲ್ಲನೂ ಘಮ್ ಅನ್ನುತ್ತೆ. ಆ ಥರ ನೀವು ಅದನ್ನು ಕುದಿಸ್ಬೇಕು. ಸೊ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಸೊ ಬೆಳಗ್ಗೆ ನಾನು ಇದಕ್ಕೆ ಏನು ಮಾಡಿದೆ ಅಂದರೆ ಬೆಳಗ್ಗೆನೇ ಮಾಡ್ಕೊಂಡು ಬೆಳಗ್ಗೆನೇ ಕುಡಿಯೋದು. ಸೊ ಇದಕ್ಕೆ ಮಜ್ಜಿಗೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಒಂದೊಂದು ದಿನ ಹಾಲು ಮಿಕ್ಸ್ ಮಾಡಿರ್ತೀವಿ, ಬಟ್ ಬೆಲ್ಲ ಹಾಕಲ್ಲ. ಸೊ ಸಖತ್ ಟೇಸ್ಟ್ ಇರುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇದನ್ನು ಮಾಡ್ಕೋಬೋದು. ಸೊ ಇದೇ ಥರ ಹೆಚ್ಚಿನ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಹ್ಯಾವ್ ಅ ನೈಸ್ ಡೇ. ಬಾಯ್.